ಹಲೋ ಆರ್ಟ್ ಲವರ್ಸ್, ನಾವಿವತ್ತು ಬೇಸಿಕ್ಸ್ ಲೈನ್ಸ್ಗಳನ್ನು ಸ್ಟಡಿ ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಬೇಸಿಕ್ಸ್ ಡ್ರಾಯಿಂಗ್ನಲ್ಲಿ ಬೇಸಿಕ್ಕನ್ನು ನಾವು ಸ್ಟಡಿ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಲೈನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಡ್ರಾಯಿಂಗ್ ಅಂದರೆ ಇಷ್ಟ, ಆದರೆ ಲೈನ್ಸ್ ಹಾಕುವಾಗ ನಿಮಗೆ ಕಾನ್ಫಿಡೆಂಟ್ ಲೋ ಆಗುತ್ತೆ. ಅಂದರೆ ಈ ಬೇಸಿಕ್ಸ್ ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಬೇಸಿಕ್ಸ್ ಲೈನ್ಸ್ ಪ್ರಾಕ್ಟೀಸ್ ಮಾಡಿದರೆ ನೀವು ಮಾಡುವಂಥ ಡ್ರಾಯಿಂಗ್ ತುಂಬ ನೀಟಾಗಿ, ತುಂಬ ಅಕ್ಯುರೇಸ್ ಆಗಿ ನಿಮ್ಮ ಡ್ರಾಯಿಂಗ್ ಚಲೋ ಆಗಿ ಬರುತ್ತೆ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ಡ್ರಾಯಿಂಗಿನ ಸ್ಕಿಲ್ಸ್ ತುಂಬ ಇಂಪ್ರೂವ್ ಆಗುತ್ತೆ. ಯಾಕೆ ನಾವು ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಿಮ್ಮ ಡ್ರಾಯಿಂಗಲ್ಲಿ ಇಂಪ್ರೂವ್ ಮಾಡ್ಬೋದು. ವೆನ್ ಯು ಡೂಯಿಂಗ್ ಸಮ್ ಪ್ರಾಕ್ಟೀಸಸ್ ಇನ್ ಲೈನ್ಸ್, ನೀವು ಯಾವಾಗಾದರೂ ನೀವು ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡುವಾಗ ನೀವು ಒಂದು ಯಾವುದೇ ಒಂದು ಡ್ರಾಯಿಂಗ್ನ ನೀವು ಕ್ರಿಯೇಟ್ ಮಾಡ್ತಿರ್ತೀರಿ. ನೀವು ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಾಗ್ತಿಲ್ಲ. ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತಂದರೆ ನೀವು ಬೇಸ್ ಅನ್ನೋದು ಸ್ಟ್ರಾಂಗ್ ಆಗಿದೆ. ಕಾನ್ಫಿಡೆಂಟ್ ಲೈನ್, ನೀವು ಯಾವಾಗಲೂ ಈ ಥರ ಶೇಡಿಂಗನ್ನು ನೀವು ಪ್ರಿಫರ್ ಮಾಡಬೇಕು. ಯಾವಾಗಲೂ ನಿಮ್ಮ ಹ್ಯಾಂಡನ್ನ ಫ್ರೀ ಬಿಟ್ಟು ನೀವೆಷ್ಟು ಯಾವ್ಯಾವ ಆ್ಯಂಗಲ್ಸ್ ಸಿಗುತ್ತೆ ನೀವು ಆ ಆ್ಯಂಗಲಲ್ಲಿ ಪೆನ್ಸಿಲ್ಗಳನ್ನ ನೀವು ಯಾವಾಗಲೂ ಮೂವ್ ಮಾಡ್ತಾನೇ ಇರಬೇಕು. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೀವು ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ಶೇಡಿಂಗ್ಸ್, ನೀವು ಎಲ್ಲದರಲ್ಲೂ ಈ ಶೇಡಿಂಗ್ಸ್ ಮೆಥಡ್ಸ್ನ ನೀವು ಈಸಿಯಾಗಿ ನೀವು ಅದರಲ್ಲಿ ಕನ್ವರ್ಟ್ ಮಾಡ್ಬೋದು. ಈಗ ನೋಡಿ, ಈಗ ಇದೊಂದು ಗ್ರಾಸ್ ನಾನು ಶೇಡ್ ಮಾಡಬೇಕಂತಂದರೆ ನೀವೇನು ಮಾಡ್ತೀರಲ್ಲ, ಲೈನ್ಸ್ ಹಾಕ್ತೀರ. ಅದೇ ನೀವು ಪೆನ್ಸಿಲ್ನ ಮೂವ್ ಮಾಡಿ ಸ್ಪೀಡಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈ ಥರ ಗ್ರಾಸ್ಗಳನ್ನು ನೀವು ನಿಮ್ಮ ಲ್ಯಾಂಡ್ಸ್ಕೇಪ್ ಡ್ರಾಯಿಂಗ್ ಅಥವಾ ಶೇಡಿಂಗ್ಸ್ ಏನಾದರೂ ನೀವು ಶೇಡ್ಸ್ ಮಾಡ್ತಾಯಿದ್ರೆ ಕೂಡ ನೀವು ಈ ಥರ ಲೈನ್ಸ್ಗಳನ್ನು ಕಾನ್ಫಿಡೆಂಟಾಗಿ ನೀವು ಲೈನ್ಸ್ಗಳನ್ನು ಹಾಕ್ಬೋದು. ಯಾವುದಾದ್ರೂ ಒಂದು ಶೇಪ್ಗಳನ್ನ ಇಟ್ಕೊಂಡು ನೀವು ಈ ಥರ ಆ ಶೇಪ್ ಮೇಲೇ ನೀವು ಯಾವಾಗಲೂ ಸರ್ಕಲ್ ಆಗ್ತಾಯಿದ್ರೆ ನಿಮ್ಮ ಹ್ಯಾಂಡ್ ಫುಲ್ ಫ್ರೀ ಆಗುತ್ತೆ. ನಿಮ್ಗೆ ಏನಾದರೂ ಆಟೋಮೆಟಿಕ್ಕಾಗಿ ನೀವು ಒಂದು ಸರ್ಕಲ್ನ ಈ ಥರ ಡ್ರಾ ಮಾಡ್ತೀವಿ. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಹ್ಯಾಂಡ್ ಫುಲ್ ಫ್ರೀ ಆದಾಗ ನೀವು ಡ್ರಾಯಿಂಗ್ ಮಾಡೋದು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆ ಡ್ರಾಯಿಂಗ್ ಆಗುತ್ತೆ. ಇಲ್ಲಿ ಸರ್ಕಲ್ನ ಆಗ್ತಾಯಿದ್ದೀನಿ, ಸರ್ಕಲ್ ಆಗ್ತಾ ನಾನು ಅದನ್ನು ಒಳಗಡೆ ತೊಗೊಂಡು ಹೋಗ್ತಾಯಿದ್ದೀನಿ. ಅವಾಗ ಒಂದು ಡ್ರಾಯಿಂಗ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಪ್ರಾಕ್ಟೀಸ್ ಕೂಡ ಆಯಿತು ಇಲ್ಲಿ, ಮತ್ತು ನಮಗೆ ಒಂದು ಡ್ರಾಯಿಂಗ್ ಕೂಡ. ಈಗೆಲ್ಲ ಜಿಗ್ ಝ್ಯಾಗ್ ನಾವು ಲೈನ್ಸ್ ಹಾಕ್ತಾ ಇರ್ತೀವಿ. ಲೈನ್ಸ್ ಮೇಲೇ ಪ್ರಾಕ್ಟೀಸ್ ಮಾಡಬೇಕು ಯಾವಾಗಲೂ. ಲೈನ್ಸ್ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಲೈನ್ಸ್ ನೀವು ಸ್ಟ್ರಾಂಗ್ ಆಗಿ ಸ್ಟ್ರೋಕ್ ಲೈನ್ಸ್ ಅಂತಾರೆ, ಸ್ಟ್ರೋಕ್ ಲೈನ್ಸ್ ನೀವು ಅಲ್ಲಿ ನಿಮ್ಮ ಡ್ರಾಯಿಂಗಲ್ಲಿ ತೋರಿಸ್ಕೋಬೋದು. ಯಾವುದೇ ಡ್ರಾಯಿಂಗ್ ಮಾಡಲಿ ನಿಮ್ಮದು ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಈ ಥರ ನೋಡಿ, ಸರ್ಕಲ್ ಏನಾದರೂ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತಾ, ಅದಾಗಲಿ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತಾ. ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇದೇ ಥರ ಲೈನ್ಸ್ ಹಾಕಬೇಕಂತಿಲ್ಲ. ನೀವು ಯಾವುದಾದ್ರೂ ಲೈನ್ ಹಾಕಿ ಅದು ಸ್ಟ್ರಾಂಗ್ ಆಗಿ, ಸ್ಪೀಡಾಗಿ, ಕಾನ್ಫಿಡೆಂಟಾಗಿ ನೀವು ಈ ಥರ ಲೈನ್ಸ್ಗಳನ್ನು ಹಾಕ್ತಾಯಿದ್ರೆ ನಿಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಇಲ್ಲಿ ನೋಡಿ, ಸರ್ಕಲ್ನ ನೀವು ಸರ್ಕಲ್ ಆಗಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಸರ್ಕಲ್ನ ಒಂದು ಸರ್ಕಲ್ ಹಾಕಿ ಆವಾಗ ನೀವು ಕ್ರಿಯೇಟ್ ಮಾಡ್ತೀರ. ಬೇಡ, ಪ್ರಾಕ್ಟೀಸ್ಗೆ ಯಾವ ರೀತಿ ಆದರೂ ನಡೆಯುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೀವು ಬೇಸಿಕ್ಸ್ ಲೈನ್ಸನ್ನು ನೀವು ಯಾವುದಾದ್ರೂ ಲೈನ್ಸ್ ತೊಗೊಂಡು ಆ ಲೈನ್ಸ್ನ ನೀವು ಪದೇ ಪ್ರಾಕ್ಟೀಸ್ ಮಾಡಬೇಕು. ಈಗ ಎಕ್ಸಾಂಪಲ್, ನೀವು ಫಸ್ಟ್ ಈ ಥರ ಲೈನ್ಸ್ ಹಾಕ್ತಿರ್ತೀರಲ್ಲ, ಈ ಥರ ನೀವು ಸ್ಟ್ರಾಂಗಾಗಿ ಕಾನ್ಫಿಡೆಂಟಾಗಿ ಲೈನ್ಸ್ ಹಾಕೋದೇ ಬೇಸಿಕ್ ಲೈನ್ಸ್ ನಿಮ್ಮದು 0 to 0 ಮಾಡಿ. ಮುಂದಿನ ವಿಡಿಯೋದಲ್ಲಿ ಪೆನ್ಸಿಲ್ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅನ್ನೋದು, ಪೆನ್ಸಿಲ್ ಮೇಲೆ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಡ್ರಾಯಿಂಗ್ ಮಾಡುವಾಗ ಯಾವ ರೀತಿಯಾದರೂ ಡ್ರಾಯಿಂಗ್ ಮಾಡಲಿ, ನಮ್ಮ ಪೆನ್ಸಿಲ್ ನಮ್ಮ ಮಾತನ್ನು ಕೇಳಬೇಕು. ನಾವು ಪೆನ್ಸಿಲ್ ಮಾತಲ್ಲ, ನಮ್ಮ ಮಾತು ನಮ್ಮ ಪೆನ್ಸಿಲ್ ಕೇಳಬೇಕು. ನೆಕ್ಸ್ಟ್ ವಿಡಿಯೋ ಬರೋವರೆಗೂ do like, share, comment and subscribe our YouTube channel, which is Art Read Raman.